ಖರ್ಗೆಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಖರ್ಗೆ ಮೊನ್ನೆ ಪಾರ್ಲಿಮೆಂಟಲ್ಲೂ ಸೋತಿದ್ದಾರೆ. ಈಗ ಅವರು ರಾಜ್ಯಸಭೆಯಲ್ಲಿ ಇದ್ದಾರೆ ಸೋತು. ಅವ್ರಿಗೆ ಒಂದು ರೀತಿ ಅಧಿಕಾರದ ಆಸೆ ಇತ್ತು, ಏನೋ ಆಗೋಗ್ಬೇಕು, ಕರ್ನಾಟಕಕ್ಕೆ ಬಂದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋಗಿರೋದು. ಈಗ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಅದಕ್ಕೆ ಸೊಪ್ಪಾಗಲಿಲ್ಲ. ಮತ್ತು ಚುನಾವಣೆಗೆ ಅವ್ರಿಗೆ ಅವಕಾಶನೂ ಕೊಡಲಿಲ್ಲ. ಏನೋ ಮಂತ್ರಿ ಆಗಬೇಕು ಅಂತ ಭಾಳ ಆಸೆ ಇತ್ತು, ಅದು ಆಗಲಿಲ್ಲ. ಈಗ ಒಂಥರ ಭ್ರಮನಿರಸನ ಆಗ್ಬಿಟ್ಟಿದೆ ಅವ್ರಿಗೆ. ಅರಳು ಮರಳು ಅನ್ನೋ ರೀತಿ ಇವತ್ತು ದೇಶವನ್ನು ಕಾಯ್ತಾ ಇರತಕ್ಕಂಥ ಪಾಕಿಸ್ತಾನದ ವಿರುದ್ಧ ಹೋರಾಟ, ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇರತಕ್ಕಂಥ ಈ ದೇಶದ 140 ಕೋಟಿ ಜನ ಮೆಚ್ಚಿರುವಂಥ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನು ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ಅವರ ಕೀಳು ಮಟ್ಟದ ಸಂಸ್ಕೃತಿ. ಒಂದು ಕಡೆ ರಾಹುಲ್ ಗಾಂಧಿ ಈಗಾಗಲೇ ಹಲವಾರು ಕೇಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಫೇಸ್ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ಒಂದು ಜಡ್ಜ್ಮೆಂಟ್ ಇದೆ ಮಾನನಷ್ಟ ಮೊಕದ್ದಮದ ಮೇಲೆ ಅವರಿಗೆ ಅಂದರೆ ಇಡೀ ಅವ್ರ ಪಾರ್ಟಿನೇ ಒಂದು ರೀತಿ ಮೂಲೆ ಗುಂಪಾಗ್ಬಿಟ್ಟಿದೆ. ಆ ಮೂಲೆ ಗುಂಪಾಗಿರೋದ್ರಿಂದ ಈ ಥರ ಹೇಳಿಕೆಗಳನ್ನು ಕೊಟ್ಟು ಇನ್ನಷ್ಟು ರಾಜ್ಯದ ಜನ ಅವ್ರಿಗೆ ಛೀಮಾರಿ ಹಾಕೋ ರೀತಿ, ದೇಶದ ಜನ ಛೀಮಾರಿ ಹಾಕೋ ರೀತಿ ಅವ್ರ ನಡವಳಿಕೆ ನಡೀತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಖರ್ಗೆನ ಅವ್ರನ್ನ ಇಮಿಡಿಯೇಟಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸ್ಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನು ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮೋದಿಗೆ ನೀವು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು, ಈಗ ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ. ನಾನೇನೋ ಬೇರೆ ಥರ ಹೇಳಿದೆ ಅಂತ. ಅವೆಲ್ಲ ನಡೆಯಲ್ಲ. ಅವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕ್ಯಾಚ್ ಔಟ್ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸತ್ಯ ಏನಿದೆ ಅದು ಬಂದ್ಬಿಟ್ಟಿದೆ. ಈಗ ಅದು ಹಂಗೆ ಹೇಳಿದೆ, ಹಿಂಗೆ ತಿರುಚಿದ್ರು ಅಂದರೆ ತಿರುಚಿರೋರು ನೀವು, ಮಾಧ್ಯಮದವರೆಲ್ಲ ತಿರುಚಿಬಿಟ್ಟವ್ರೆ ಅಂತಾರೆ. ಸ್ವಾಮಿ, ನೀವು ತಿರ್ಚಿರೋದು, ಮಾಧ್ಯಮದವರೆಲ್ಲ ತಿರ್ಚಿರೋದು. ನೀವು ತಿರ್ಚಿ ಮಾಧ್ಯಮದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಇನ್ನಾದರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದರೆ ವಜಾ ಮಾಡಲಿ ಅವರು. ಈ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ತಮ್ಮ ನಾಯಕರು ಕೂಡ ಮಾಡ್ಕೊಳ್ತಿದ್ದಾರೆ. ಅದೇ ಇನ್ನೂ ಕೂಡ ಮಾಧ್ಯಮದ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ತಪ್ಪು ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಭಯೋತ್ಪಾದಕ ಅಂತ ಹೇಳಲೇ ಇಲ್ಲ ನಾನು ಅಂತ ಹೇಳ್ತಾ. ಇದೆಲ್ಲ ಕ್ಯಾಚ್ ಔಟ್ ಇದೆ. ಈಗ ಇದು ರೆಕಾರ್ಡಲ್ಲಿ ಔಟ್ ಇದೆ. 100 ವರ್ಷ ಹೋದರೂ ಇದು ಹೀಗೆ ಇರ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ದೇಶದ ಜನ ಇವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಖರ್ಗೆ ಮುಂದೆ ಚುನಾವಣೆ ಕಲಬುರಗಿ ಕಡೆ ಬರೋಕ್ಕೆ ಆಗಲ್ಲ. ಇನ್ನು ಕಲಬುರಗಿಯಲ್ಲಿ ಅವರು ಸೋತಂಗೆ ಇನ್ನು ಬಂದರೆ ಜನ ಇನ್ನಷ್ಟು ಹೀನಾಮಾನವಾಗಿ ಸೋಸ್ತಾರೆ. ಸರ್, ಆಮೇಲೆ ಈಗ ಮುಸ್ಲಿಂ ಅವರು ಮೌಲ್ವಿಗಳೆಲ್ಲ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅವ್ರನ್ನ ಅಮಾನತನ್ನು ಹಿಂಪಡೆದುಕೊಳ್ಳದೆ ಇದ್ರೆ ನಾವು ಕಾಂಗ್ರೆಸ್ ಬಿಟ್ಟು ನಾವು ಬೇರೆ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಇನ್ನಾದರೂ ಮುಸ್ಲಿಮರಿಗೆ ಕಾಂಗ್ರೆಸ್ ಏನು ಅವರೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಕಾಂಗ್ರೆಸ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಇಷ್ಟು ದಿನ ಏನು ಹೇಳ್ತಾ ಇದ್ರು, BJP ಕಾಯಂಗೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂತ ಇದ್ರು. ಈಗ ಕಾಂಗ್ರೆಸ್ ಒಂದು ರೀತಿ ಸ್ಲೋ ಪಾಯ್ಸನ್ ಅನ್ನೋದು ಈಗ ಅರ್ಥ ಆಗಿದೆ ಮುಸ್ಲಿಂ ಬಾಂಧವರಿಗೆ. ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಈ ಮೋಸ ಮಾಡುವಂಥದ್ದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಮುಸ್ಲಿಂ ಬಾಂಧವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ದೃಷ್ಟಿಯಿಂದ ಆ ಒಂದು ತೀರ್ಮಾನಕ್ಕೆ ಮುಸ್ಲಿಮರು ಬರಬೇಕು. ದೇಶದಲ್ಲಿ ಇವತ್ತು ಮುಸ್ಲಿಮಾನರನ್ನು ಯಾವ ರೀತಿ ಕಾಂಗ್ರೆಸ್ ನಡೆ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಸ್ಲಿಂ ಬಾಂಧವರು ಇನ್ನಾದ್ರೂ ಕಾಂಗ್ರೆಸ್ಸಿನ ಈ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಅವರ ರಿಯಾಕ್ಷನ್ ಅಷ್ಟೇ ತೀಕ್ಷ್ಣವಾಗಿರಬೇಕು ಅನ್ನೋದು ನನ್ನ ಬಯಕೆ. ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಂದು ರೀತಿ ಕಳೆದ 2 ವರ್ಷದಿಂದ ಮಂಕಾಗಿದ್ದಂಗೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ರಾಜಣ್ಣವ್ರಿಗೆಲ್ಲ ಗೊತ್ತಿರಬೇಕು ಯಾರು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತೇಳಿ. CM ಚೇರ್ಗೋಸ್ಕರ ಎಲ್ಲ ಮಾಟ ಮಂತ್ರಗಳು ನಡೀತಾ ಇದೆ ಅಂತ ರಾಜಣ್ಣವರು ಹೇಳಿರೋದು ಅರ್ಥ. ಅದರಿಂದ ರಾಜಣ್ಣವರ ಹೇಳಿಕೆ ಅವ್ರಿಗೆ, ಯಾಕಂದರೆ ಸತ್ಯವನ್ನು ಸತ್ಯದ ಥರ ಹೇಳೋಕ್ಕೆ ಹೋಗ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದರಿಂದ ಸತ್ಯ ಹೇಳಿದ್ದಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಮಾಟ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಅದು ಕುರಿ ಕಡ್ದಿದ್ದಾರೆ, ಹಂದಿ ಕಡ್ದಿದ್ದಾರೆ, ಕೋಣ ಕಡ್ದಿದ್ದಾರೆ, ಕತ್ತೆ ಕಡ್ದಿದ್ದಾರೆ, ಏನು ಕಡ್ದಿದ್ದಾರೆ, ಹೆಂಗೆ ಮಾಟ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಬಯಲಾಗ್ತೈತೆ. ಒಟ್ಟಲ್ಲಿ ಕುರ್ಚಿ ಕಾಳಗದಿಂದ ಪಾಪ ಆ ಪಶುಗಳೆಲ್ಲ ಪ್ರಾಣ ಕಳ್ಕೊತಾ ಇದೆ. ಈ ಕುರ್ಚಿ ಕಾಳಕ್ಕೋಸ್ಕರ ಪಶುಗಳೆಲ್ಲ ಬಲಿ ಆಗ್ತಾ ಇದೆ. ಅದು ಭಾಳ ನೋವಿನ ಸಂಗತಿ.